ಹಾಯ್ ಫ್ರೆಂಡ್ಸ್, ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ಬಿಸಿ ಬಿಸಿಯಾದಂತಹ ಕರಿಮೀನು, ಅದ್ರ ಜೊತೆಗೆ ಬಿಸಿ ಬಿಸಿಯಾದಂತಹ ಅನ್ನ ಇದ್ಬಿಟ್ರೆ ಸ್ವರ್ಗ ಅಂತಾನೆ ಹೇಳಬಹುದು. ಇವತ್ತು ನಾವು ಮಲೆನಾಡು ಭಾಗದ ಫೇಮಸ್, ಅದ್ರ ಜೊತೆಗೆ ಮಳೆಗಾಲದ ಫೇಮಸ್ ಅಂತಾನೆ ಹೇಳಬಹುದಾದಂತಹ ಕರಿಮೀನ್ ಕರ್ರಿ ಅಥವಾ ಕರಿಮೀನ್ ಸಾರು ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾವಿಲ್ಲಿ ಕರಿಮೀನಿಗೆ ಒಳ್ಳೆ ಮಸಾಲಾನ ರೆಡಿ ಮಾಡಿದೀವಿ. ಅದ್ರ ಜೊತೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಬಳಸಿದ್ದೀನಿ. ಏನದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಕರಿಮೀನನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಮಂಡೆಯನ್ನ ತೆಗ್ದ್ಬಿಡ್ಬೇಕು, ಇಲ್ಲಾಂದ್ರೆ ಕರಿಮೀನು ಓಡಾಗತ್ತೆ. ಇಡೀ ಸಾರು ತುಂಬಾ ಮಂಡೆನೆ ಸಿಗತ್ತೆ. ಇದನ್ನ ಹೇಗೆ ಸಾಫ್ಟ್ ಮಾಡೋದು ಅಂತ ನಾನು ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೇನೆ ಉಪ್ಪಿನ ಪ್ರಮಾಣ ಹೇಗೆ ಕಡಿಮೆ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಕುದಿಯಾದಂತಹ ಕುದಿಯುವ ನೀರನ್ನೇ ಬಳಸ್ಬಿಟ್ಟು ಮಂಡೆಯೆಲ್ಲ ತೆಗ್ದಿರುವಂತಹ ಕರಿಮೀನನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಕೈಯಾಡಿ. ಇದನ್ನ ಒಂದು 15 ನಿಮಿಷಗಳ ಕಾಲ ನೀವು ಬಿಡಬೇಕು. ಆವಾಗ ಕರಿಮೀನು ತುಂಬ ಸಾಫ್ಟ್ ಆಗತ್ತೆ. ಇದು ಒಂದು ಆಯಿತು. ಇವಾಗ ಸೀಕ್ರೆಟ್ ಮಸಾಲಾನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಏನನ್ನೂ ಹುರ್ಕೊಳ್ತಾ ಇಲ್ಲ. ಇದನ್ನ ಹಾಗೆ ಹಾಕ್ಕೊಳ್ಬೇಕು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊವನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 4ರಿಂದ 5 ಪೀಸ್ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬಳಸಿ, ತುಂಬ ರುಚಿಕರವಾಗಿರುತ್ತೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಇದೆ ಅದು. ಅದೇನಂದರೆ ಹುರಿದಿರುವಂತಹ ಅಕ್ಕಿ, ನಮ್ಮ ಕಡೆ ಹುರಕ್ಕಿ ಅಂತಲೂ ಕರೀತಾರೆ. ಇದನ್ನ ನಾವು ಒಂದು ಬಾಣಲೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಈ ರೀತಿ ಆಗತ್ತೆ. ಇದು ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ಬರೀ ಈ ಮೀನಿಗಲ್ಲ, ಎಲ್ಲ ಮೀನುಗಳಿಗೂ ಬಳಸಿ, ತುಂಬ ರುಚಿಕರವಾಗಿ ಇರುತ್ತೆ. 10ರಿಂದ 15 ಕಾಳುಮೆಣಸನ್ನ ಹಾಕ್ಕೊಂಡಿದ್ದೀನಿ. 1 ಚಮಚ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಚಮಚ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಬೇಕು. ಅರಿಶಿಣ ಪುಡಿ ಮಿಸ್ಸೇ ಮಾಡಬೇಡಿ, ಯಾಕಂದರೆ ಗೌಲ್ ವಾಸನೆ ಬರುತ್ತೆ. ಅದ್ರ ಜೊತೆಗೆ 1 ಚಮಚ ಖಾರದ ಪುಡಿಯನ್ನು ಸಹಿತ ಯೂಸ್ ಮಾಡ್ತಾ ಇದ್ದೀನಿ. ನಾವು ಕರ್ರಿ ಅಂತ ಹೇಳಿದ್ರೆ ಹಾಗೇನೆ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಬಳಸೋದೆ ಕಾಯಿ ತುರಿ. ನಾನು 1 ಬೌಲ್ನಷ್ಟು ಒಣ ಕಾಯಿ ತುರಿನ ಬಳಸಿದ್ದೀನಿ. ನೀವು ಬೇಕಿದ್ರೆ ಹಸಿ ಕಾಯಿ ತುರಿನೂ ಬಳಸಬಹುದು, ಅದು ಕೂಡ ತುಂಬ ರುಚಿಕರವಾಗಿರುತ್ತೆ. ಇವಾಗ ನಾವು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದು ಮೇಯ್ನ್ ಆಗಿರೋದು. ಯಾವುದೇ ಗೌಲ್ ಐಟಮ್ಸ್ಗೆ ನೀವು ಹುಣಸೆ ಹಣ್ಣನ್ನ ಮಿಸ್ಸೇ ಮಾಡಬಾರ್ದು, ಹಾಕ್ಕೊಳ್ಬೇಕು. ಇವಾಗ ನೀರನ್ನ ಹಾಕಿಬಿಟ್ಟು ನುಣ್ಣಗೆ ನಾವು ಗ್ರೈಂಡ್ನ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ ಅಂತ. ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಣ್ಣ ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀವಿ ಒಂದು ಒಗ್ಗರಣೆ ಕೊಡ್ಕೊಳ್ಳೋದಿಕ್ಕೆ. ನಾನಿಲ್ಲಿ 2ರಿಂದ 3 ಚಮಚ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ನೀವು ಆದಷ್ಟು ಕೊಬ್ಬರಿ ಎಣ್ಣೆ ಇಲ್ಲ ಶೇಂಗಾ ಎಣ್ಣೆ ಇಂಥ ಹೆಲ್ತಿ ಎಣ್ಣೆಯನ್ನು ಬಳಸಿ. 1/4 ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಚಿಟಪಟ ಅಂತ ಇರುವಾಗ ನಾವು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ, ಅದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ತುಂಬ ಕರಗಬೇಕು ಅಂತ ಇಲ್ಲ, ನಮಗೆ ಹಸಿಯಾಗೆ ಸಿಗಬೇಕು. ಆವಾಗಲೇ ಮೀನು ಸಾರು ತುಂಬ ರುಚಿಕರವಾಗಿರುತ್ತೆ. ಈ ರೀತಿ ಸ್ವಲ್ಪ ಫ್ರೈನ ಮಾಡಿಕೊಂಡು ನಾವು ರುಬ್ಕೊಂಡಂತಹ ಮಸಾಲವನ್ನು ಇವಾಗ ಹಾಕ್ಕೊಳ್ಳೋಣ. ನೋಡಿ, ನುಣ್ಣಗೆ ರುಬ್ಕೊಂಡಂತಹ ಮಸಾಲೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲನ ನೋಡಿದರೆ ನಮಗೆ ಬಾಯಲ್ಲಿ ನೀರು ಬರುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ಈ ರೀತಿ ಖಾರವಾದಂತಹ ಕರಿಮೀನು, ಬಿಸಿಯಾದಂತಹ ಅನ್ನ ಇದ್ಬಿಟ್ರೆ ಏನು ಬೇಡ ಅಂತಲೇ ಹೇಳಬಹುದು. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನೋಡಿ, ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಿಗೆ ನೀವು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಬೇಕು. ನಾವಿಲ್ಲಿ ಕರಿಮೀನಿಗೆ ತುಂಬಾ ತೆಳುವಾಗಿ ಮಾಡ್ಕೊಳ್ಬಾರ್ದು, ಗಟ್ಟಿಯಾಗಿ ಇರಬೇಕು. ತುಂಬ ಅಂದರೆ ತುಂಬ ಗಟ್ಟಿಯಲ್ಲ, ಮೀಡಿಯಮ್ ಆಗಿ ಗಟ್ಟಿಯಾಗಿ ಇರಬೇಕು. ಕರ್ರಿ ಅಂದರೆ ಗಟ್ಟಿಯಾಗಿರಬೇಕು. ಇದು ಪರ್ಫೆಕ್ಟಾಗಿ ರೊಟ್ಟಿ ಮಾಡಿದಾಗ 100% ಆದಂತಹ ಕಾಂಬಿನೇಷನ್ ಅಂತಲೇ ಹೇಳಬಹುದು. ರೊಟ್ಟಿಗೆ ತುಂಬ ಟೇಸ್ಟಿ ಆಗುತ್ತೆ. ನಾವು ಮೀನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ಕುದಿಸ್ಕೋಬೇಕು, ಇಲ್ಲಾಂದರೆ ಮೀನೆಲ್ಲ ಪುಡಿ ಆಗೋಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮೀನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಮಸಾಲಾನ ಚೆನ್ನಾಗಿ ಕುದಿಸ್ಬಿಟ್ಟು ಮೀನನ್ನ ಹಾಕ್ಕೊಳ್ಬೇಕು. ನೋಡಿ, ಮೀನು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಾನಿವಾಗ ಇದನ್ನ
ಕುದಿಯುವಂತಹ ಮಸಾಲಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಮೀನಿನ ಮಂಡೆಯಲ್ಲಿ ಚಟ್ನಿ ಪುಡಿಯನ್ನು ಮಾಡ್ಕೊಳ್ಬಹುದು. ಎಷ್ಟು ಅದ್ಭುತವಾಗಿರುತ್ತೆ ಅಂತ ನೀವು ಒಂದ್ಸಲ ಮಾಡಿ ನೋಡಬೇಕು. ಹುಳಿ ಸಾರಿಗೆ ತುಂಬ ಅದ್ಭುತವಾಗಿರುತ್ತೆ. ನೀವು ಫಸ್ಟಿಗೆ ಉಪ್ಪನ್ನ ಹಾಕ್ಕೊಳ್ಬೇಡಿ, ಮೀನು ಹಾಕಿದ ಮೇಲೇ ಉಪ್ಪನ್ನ ಹಾಕ್ಕೊಳ್ಬೇಕು. ಯಾಕಂದರೆ ಒಣ ಮೀನಲ್ಲಿ ಮೀನಿಗೆ ಉಪ್ಪು ಹಾಕಿ ಒಣಸಿರೋದ್ರಿಂದ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಉಪ್ಪು ತುಂಬ ಜಾಸ್ತಿ ಇದೆ ಅಂದರೆ ನೀವು ಏನು ಮಾಡಬೇಕು ಅಂದರೆ ಈ ರೀತಿ ತೋರಿಸಿದ್ನಲ್ಲ, ಬಿಸಿ ನೀರಿನಲ್ಲಿ ಚೆನ್ನಾಗಿ 15 ನಿಮಿಷ ನೆನೆಸಿಟ್ಬಿಟ್ರೆ ಉಪ್ಪಿನ ಪ್ರಮಾಣ ಎಲ್ಲ ಹೋಗಿಬಿಡತ್ತೆ. ತುಂಬಾ ಚೆನ್ನಾಗಾಗತ್ತೆ. ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಇದು ಪರ್ಫೆಕ್ಟ್ ಆದಂತಹ ಕರಿಮೀನು ಇವಾಗ ರೆಡಿ ಆಗ್ತಾ ಇದೆ ನೋಡಿ. ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ನೀವು ಸರ್ವ್ ಮಾಡ್ಕೊಂಡ್ರಿ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ. ನೀವು ಈ ಕರಿಮೀನನ್ನು ರೊಟ್ಟಿ, ಚಪಾತಿ ಹಾಗೆ ದೋಸೆ ಇವಕ್ಕೆಲ್ಲ ತುಂಬ ಅದ್ಭುತವಾಗಿರುತ್ತೆ. ಇಡ್ಲಿಗೂ ಕೂಡ ತುಂಬ ಕಾಂಬಿನೇಷನ್ ಅಂತಲೇ ಹೇಳಬಹುದು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ ನಮಗೆ ಮೀನು ಸಾರು ಬಂದಿದೆ ಅಂತ ನೀವೇನೇ ನೋಡಬಹುದು. ಅದ್ರ ಜೊತೆಗೆ ನಾವು ಹುರಕ್ಕಿನ ಬಳಸಿರೋದ್ರಿಂದ ಈ ರುಚಿ ಒಂದು ಕೈ ಮೇಲೆ ಇರುತ್ತೆ. ನೀವು ನಾರ್ಮಲ್ ಆಗಿ ಮಾಡಿರುವಂತಹ ಮೀನು ಸಾರಿಗೂ ಇದಕ್ಕೂ ಯಾವ ಡಿಫ್ರೆನ್ಸ್ ಅಂತ ಹಿಡಿತೀರಾ. ನೋಡಿ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ಮೋಪೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವ್ಯಾವ ಥರ ಅಡುಗೆಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.